ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಮಕರ ರಾಶಿಯವರಿಗೋಸ್ಕರನೇ ಇರುವಂತಹ ಪ್ರತ್ಯೇಕವಾದ ಮಕರ ರಾಶಿ ಯೂಟ್ಯೂಬ್ ಚಾನಲ್ ಇದು. ಸೊ ನಿಮ್ಮ ರಾಶಿಗೆ ಸಂಬಂಧಪಟ್ಟಂತಹ ವಿಶೇಷ ವಿಚಾರಗಳು, ಆ ಕಾಲಕ್ಕೆ ಅಪ್ಡೇಟ್ಸ್ಗಳು ಇದನ್ನೆಲ್ಲ ಕೊಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೇನು ಮಕರ ರಾಶಿಯವರು ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಟೆಲಿಗ್ರಾಮ್ ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕಲ್ಲ, ಆದ್ದರಿಂದ ದಯವಿಟ್ಟು ಇದನ್ನು ಶೇರ್ ಮಾಡಿಬಿಡಿ ಪಟ್ ಅಂತ. ಒಳ್ಳೆಯದಾಗಲಿ. ಮಕರ ರಾಶಿಯವರು ಸಾಡೆ ಸಾತಿಯ ಕೊನೆಯ ಭಾಗದಲ್ಲಿದ್ದೀರಾ. ದಯವಿಟ್ಟು ಪ್ರತಿಯೊಬ್ಬರು ಶನೇಶ್ಚರಾಗ ನಮಃ ಅಂತ ಕಮೆಂಟ್ ಮಾಡಿ ನೋಡೋಣ. ಯಾಕೆಂದರೆ ಸಾಡೆ ಸಾತಿ ಖಂಡಿತವಾಗಿ ನಿಮ್ಗೆ ಒಳ್ಳೆಯ ಶುಭ ಫಲವನ್ನು ಕೊಡಲಿ. ಅನ್ನೋದು ಶನೇಶ್ಚರನ ಬೀಜಾಕ್ಷರ. ಶನೇಶ್ಚರಾಗ ನಮಃ. ಶನೇಶ್ವರ ಅಲ್ಲ, ಶನೈಶ್ಚರ. ಶನೈಹಿ ಚರತಿ, ನಿಧಾನವಾಗಿ ಚಲಿಸುವವನು ಅಂತ. ಓಂ ಶನೇಶ್ಚರಾಗ ನಮಃ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಎಷ್ಟು ಜನ ಕಮೆಂಟ್ ಮಾಡ್ತಾರೆ ವಿಡಿಯೋ ನೋಡೋಣ. ಎಲ್ಲರಿಗೂ ಸಹ ಶನಿ ದೋಷಗಳೆಲ್ಲ ಪರಿಹಾರವಾಗಲಿ. ವಿಶೇಷವಾಗಿ ನಾನು ಇವತ್ತಿನ ದಿವಸ ಶನಿ ಬಗ್ಗೆ ಅಲ್ಲ, ಗುರು ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಗುರು ಬಗ್ಗೆ ಏನು ಮಾತಾಡೋಕೆ ಬಂದಿದ್ದೀನಿ, ಗುರುಬಲ ವಿಡಿಯೋ ಹಾಕಿದ್ದೀನಿ, ಎಲ್ಲ ಅಪ್ಲೋಡ್ ಆಗಿದೆ, ಎಲ್ಲ ನೋಡಿತಾ ಇದ್ದಾರೆ, ಸಾವಿರಾರು ಜನ ನೋಡಿದ್ದಾರೆ. ಇನ್ನೇನು ವಿಚಾರ ಅಂತಂದ್ರೆ ನೋಡಿ, ಈ ಗುರು ಬಲ ಇದೆಯಲ್ಲ, ಮಕರ ರಾಶಿಯವ್ರಿಗೆ ಈ ಸಲ ತುಂಬ ಪವರ್ಫುಲ್ಲಾಗಿ ಗುರುಬಲ ಬಂದಿರತಕ್ಕಂಥದ್ದು. ತುಂಬ ಪವರ್ಫುಲ್ ರೀ. ಎಷ್ಟು ಪವರ್ಫುಲ್ಲು ಅಂತಂದರೆ ಅದು ಅಂದರೆ ನಾನೀಗ ಅದ್ರ ಬಗ್ಗೆ ಒಳ್ಳೆ ಕ್ಷೇತ್ರ ಅಮ್ಮನವ್ರ ಕ್ಷಂತಾಂದಲ್ಲಿ ಕೂತ್ಕೊಂಡು ನಿಮಗೆ ತಿಳಿಸಿದ್ದೇನೆ. ಬಟ್ ಇನ್ನೂ ಒಂದಿಷ್ಟು ವಿಚಾರಗಳು, ಯಾಕೆಂದರೆ ನೀವು ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡಂಗೆ ಆಗಬಾರ್ದು, ಅಥವಾ ಏನೋ ಕಾಲ ಮೀರಿದ ಮೇಲೆ ಮುಗಿದೋದ ಮೇಲೆ ಹೌದಾ ಆಗಲೇ ಒಳ್ಳೆ ಟೈಮ್ ಇತ್ತಾ ಮುಗಿದೋಯ್ತಾ ಅಂತ ಮುಂದೆ ವರ್ಷ ಏಪ್ರಿಲ್ ಮೇಲೆ ಕೂತ್ಕೊಂಡು ಅಥವಾ ಜನರಲ್ಲಿ ಕೂತ್ಕೊಂಡು ಚಿಂತೆ ಮಾಡುವಂಗೆ ಆಗಬಾರ್ದು ಅನ್ನೋ ದೃಷ್ಟಿಕೋನದಿಂದ ಈ ವಿಚಾರವನ್ನು ನಿಮಗೆ ಈಗ ಮತ್ತೆ ಪುನಃ ವಿಡಿಯೋ ಮಾಡ್ಕೊಂಡು ತಿಳಿಸ್ತಾ ಇದ್ದೇನೆ. ಏನಪ್ಪ ಅಂದರೆ, ಗುರುಗ್ರಹ ಮೇ 1ನೇ ತಾರೀಕಿಂದ ಏನು ನಿಮಗೆ ಗುರುಬಲ ಶುರುವಾಗಲಿದೆ, ವೃಷಭ ರಾಶಿಗೆ ಬರ್ತಾ ಇದ್ದಾನಲ್ಲ, ಗುರುಗ್ರಹದ ದೃಷ್ಟಿ ಇದೆಯಲ್ಲ, ಗುರುಗ್ರಹದ ದೃಷ್ಟಿ ಏಕಪಾದ ದೃಷ್ಟಿ ಕರ್ಕ ರಾಶಿ ಮೇಲೆ ಇರ್ತದೆ. ಕರ್ಕ ಹಾಗೂ ಮಕರ ಈ ಎರಡು ರಾಶಿಯವರು ತುಂಬ ವಿಶೇಷವಾದ ಫಲವನ್ನು ಅನುಭವಿಸಲಿದ್ದಾರೆ ಈ ಸಲ. ನಿಮ್ಮ ರಾಶಿಗಿಂತ 7ನೇ ರಾಶಿಗ ಮೇಲೆ ಗುರುಗ್ರಹದ ಪೂರ್ಣ ದೃಷ್ಟಿ ಇರುತ್ತೆ ಅಂತಂದಾಗ ತುಂಬ ಫಸ್ಟ್ ಹೇಳ್ತಾ ಇದ್ದೀನಿ, ಮಕರ ರಾಶಿಯವರು ನೀವೇನಾದ್ರು ಅನ್ಮ್ಯಾರಿಡ್, ಇನ್ನೂ ಮದುವೆ ಆಗಿಲ್ಲ, ಆಯ್ತಲ್ವಾ, ಮದುವೆ ಆಗ್ಬೇಕಂದ್ರೆ ಇದು ಸೂಕ್ತವಾದ ಸಮಯ, ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಅಕಸ್ಮಾತ್ ನಾನು ಹೇಳ್ತಿರೋದು ಈಗ 30+ ಅಂತ ಹೇಳ್ತಾ ಇಲ್ಲ. ನೀವು ಈಗ ಗಂಡಸರು 25, 26, 27 ಇದ್ದವ್ರಿಗೂ ಅಷ್ಟೇ ಆಮೇಲೆ ನೋಡ್ಕೊಳ್ಳೋಣ ಅಂತ ಬಿಟ್ಬಿಡಬೇಡಿ, ಹೇಳ್ತಲ್ವಾ. ಅವಕಾಶ ಇರುತ್ತೆ. ಈ ವರ್ಷ ತುಂಬ ಒಳ್ಳೆಯ ಅವಕಾಶ ಇದೆ. ಮುಂದಿನ ವರ್ಷ ಏಪ್ರಿಲ್ ಮೇ ತನಕ ಅವಿವಾಹಿತ ಮಕರ ರಾಶಿಯವರು ಖಂಡಿತವಾಗಿ ವಿವಾಹ ಪ್ರಯತ್ನ ಮಾಡಿ. ಅದರಲ್ಲೂ ಸಹ ಈಗ ಫಾರ್ ಸಪೋಸ್ ನಾನು ಹೇಳ್ತಿರೋದು, ಈಗ ಸೆಕೆಂಡ್ ಮ್ಯಾರೇಜಿಗೆ ಟ್ರೈ ಮಾಡ್ತಾ ಇರ್ತಕ್ಕಂಥವ್ರು ಇರ್ತಾರೆ, ಡೈವರ್ಸ್ ತಗೊಂಡವ್ರು, ಅಥವಾ ವಿಡೋ ಅಥವಾ ಬೇರೆ ಏನೋ ಸಮಸ್ಯೆ ಆಗಿ ವಿದುರತ್ವ ವೈಧವ್ಯ ತಗೊಂಡು ಏನೋ ಒಂದು ಸಮಸ್ಯೆ ಆಗಿರ್ತಕ್ಕಂಥವ್ರು ಕೂಡ ಮತ್ತೊಂದು ಮದುವೆ ಆಗಬಹುದಾ, ನಾನು ಆಗಲ್ಲ ಅಂತಂದ್ರೆ ನೋಡಿ, ಜೀವನ ನಿಂತ ನೀರಲ್ಲ, ಹರಿತಾ ಇರಬೇಕಲ್ವೇ. ಸೊ ಆದ್ದರಿಂದ ಭಗವಂತ ಖಂಡಿತ ಒಳ್ಳೇದು ಮಾಡ್ತಾನೆ. ಈಗ ಒಳ್ಳೆಯ ಗುರುಬಲದ ಸಮಯ. ಏನೇ ದೋಷಗಳಿದ್ರೂ ಪರಿಹಾರ ಮಾಡಿಕೊಂಡು ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡಿ. ಅದು ಫಸ್ಟ್ ಮ್ಯಾರೇಜ್ ಇರ್ಬೋದು, ಸೆಕೆಂಡ್ ಮ್ಯಾರೇಜ್ ಇರಬಹುದು, ಏನೇ ಇರಬಹುದು, ಗೊತ್ತಾಯ್ತಲ್ವಾ. ನೀವು ಅವಿವಾಹಿತ ಮಕರ ರಾಶಿಯವರಿಗೆ ಈ ವರ್ಷ ಮೇ 1ನೇ ತಾರೀಕಿಂದ ಮುಂದಿನ ವರ್ಷ ಏಪ್ರಿಲ್ ಮೇ ತನಕ ಖಂಡಿತವಾಗಿ ಪೂರ್ಣವಾದ ಗುರುಬಲ. ಅದು ಸಪ್ತಮಕ್ಕೆ ನಿಮ್ಮ ರಾಶಿಯನ್ನು ನೋಡ್ತಾನೆ ಗುರು, ನಿಮ್ಮ 7ನೇ ಮನೆಯನ್ನು ನೋಡ್ತಾನೆ. ಅದ್ಭುತವಾದಂತಹ ಯೋಗ ಇದು. ಸೊ ಅದರಿಂದ ಫಸ್ಟ್ ಪ್ರಿಫರೆನ್ಸ್ ನೀವು ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಕೊಟ್ಬಿಡಿ, ಆಯಿತಾ. ನೆಕ್ಸ್ಟ್, ಮದುವೆ ಆಗಿರ್ತಕ್ಕಂಥವರು ಬಹಳಷ್ಟು ಜನ ಬೇರೆ ಬೇರೆ ಅವರ ವೈಯಕ್ತಿಕ ಜಾತಕದ ಕಾರಣಗಳಿಂದ ಗಂಡ ಹೆಂಡತಿ ಜಗಳ ತಾರಕಕ್ಕೆ ಹೋಗ್ಬಿಟ್ಟಿದೆ. ಬಟ್ ನಿಮಗಾಗಲಿ ಅಥವಾ ನಿಮ್ಮ ಬಾಳ ಸಂಗಾತಿಗಾಗಲಿ ಏನಾದರೂ ಇದನ್ನು ಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕು, ನಾವಿಬ್ಬರು ಚೆನ್ನಾಗಿರಬೇಕು ಅನ್ನುವ ಮನಸ್ಥಿತಿ ಇದ್ದರೆ ಅಥವಾ ಅದು ಆಸೆ ಇದ್ದರೆ ಖಂಡಿತವಾಗಿ ಪ್ರಯತ್ನ ಮಾಡಿಕೊಂಡು ಸಾರ್ಟ್ಔಟ್ ಕೂತ್ಕೊಂಡು ಮಾತಾಡಿಕೊಂಡು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಅದ್ಭುತವಾದ ಸಮಯ ಕಣ್ರಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಯಾವುದೇ ರೀತಿಯಾದಂತಹ ದಾಂಪತ್ಯ ಕಲಹಗಳಿದ್ದರೂ ಸಹ ಕುಳಿತುಕೊಂಡು ಮಾತನಾಡಿ ಸಾಲ್ವ್ ಆಗುತ್ತೆ. ಅದರಲ್ಲೂ ಸಹೋದರರ ಏನು ಇನ್ವಾಲ್ವ್ಮೆಂಟ್, ಹುಡುಗನ ಅಣ್ಣ ತಮ್ಮ ಅಕ್ಕ ತಂಗಿ, ಅಥವಾ ಹೆಂಡತಿಯ ಅಣ್ಣ ತಮ್ಮ ಅಕ್ಕ ತಂಗಿ, ಹಿರಿಯರು ಎಲ್ಲ ಕೂತ್ಕೊಂಡು ಮಾತಾಡಿ ಒಂದು ಫೈನಲೈಸ್ ಮಾಡಿ, ಅಥವಾ ಅವ್ರನ್ನೆಲ್ಲ ಮೈನಸ್ ಮಾಡಿಬಿಡಿ ನೀವು ಕೂತ್ಕೊಂಡು ಮಾತಾಡೋಕೆ ನಿಮ್ಮ ಜೀವನ ಇದು. ಸೊ ಬಾಳು ಅಂತಂದಮೇಲೆ ಎಲ್ಲರ ಮನೆ ದೋಸೆನೂ ತೂತೇನೆ, ನೀವು ಆ ಕಾವಲಿ ತೂತಾಗ್ದಂಗೆ ನೋಡ್ಕೊಳ್ಬೇಕು. ಅದರಿಂದ ಯಾವುದೇ ದಾಂಪತ್ಯ ಕಲಹಗಳಿದ್ದರೂ ಸಹ ಖಂಡಿತವಾಗಿ
ಪರಿಹಾರ ಮಾತಾಡಿಕೊಂಡು ಪರಿಹಾರ ಮಾಡ್ಕೊಳ್ಳೋಕೋ ಅಥವಾ ಒಂದು ದೇವತಾರಾಧನೆ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಪರಿಹಾರ ಮಾಡಿಕೊಂಡು ಮತ್ತೆ ಪುನಃ ದಾಂಪತ್ಯ ಜೀವನವನ್ನು ಸುಖಮಯವಾಗಿ ಮುಂದೆ ನಡೆಸ್ಕೊಂಡು ಹೋಗಲಿಕ್ಕೆ ಅದ್ಭುತವಾದಂಥ ಅವಕಾಶ. ದಯವಿಟ್ಟು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟ್, ಸ್ನೇಹಿತರು. ಒಳ್ಳೊಳ್ಳೆ ಸ್ನೇಹಿತರು ಇರ್ತಾರೆ. ಏನೋ ಒಂದು ಜಗಳ ಮನಸ್ತಾಪಗಳು, ಏನೋ ಒಂದು ನನಗೆ ಹಂಗೆ ಅಂದ್ಬಿಟ್ಟ, ನನಗೆ ಹಂಗೆ ಅಂದ್ಬಿಟ್ಲು, ಅಥವಾ ನನಗೆ ಹಂಗೆ ಮಾಡ್ದ, ಇವಳು ನಂಗೆ ಹಿಂಗೆ ಮಾಡಿದ್ಲು, ಒಳ್ಳೊಳ್ಳೆ ಫ್ರೆಂಡ್ಶಿಪ್ನ ಯಾವುದಾದೋ ಕಾರಣಗಳಿಂದ ಬಿಟ್ಬಿಟ್ಟಿರ್ತೀರಾ ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಮಧ್ಯದ ಜಗಳ ಮನಸ್ತಾಪಗಳನ್ನ ಸರಿ ಮಾಡ್ಕೊಳ್ಳೋಕೆ ಒಳ್ಳೆ ಟೈಮ್ ಇದು. ಮುಂದಿನ ವರ್ಷದವರೆಗೂ ಇದೆ. ಇನ್ನು ಬೇಜಾನ್ ಟೈಮ್ ಇದೆ ಅಂತ. ಶುಭಸ್ಯ ಶೀಘ್ರಂ. ಸ್ನೇಹವನ್ನು ಬೆಳೆಸಲಿಕ್ಕೆ ಅವರ ಕಾರ್ಯಗಳನ್ನು ನೀವು, ನಿಮ್ಮ ಕಾರ್ಯಗಳು ಅವರು ಮಾಡಿಕೊಡ್ಲಿಕ್ಕೆ ಖಂಡಿತವಾಗಿ ಒಳ್ಳೆಯ ಸಮಯಾವಕಾಶ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಅಷ್ಟೇ. ಮಕರ ರಾಶಿಯವರು 7.5ರಿಂದ ಏನೋ ಒಂದಿಷ್ಟು ಲಾಸ್ಗಳಾಗಿರ್ತದೆ. ನಿಮ್ಮ ಹಾಗೂ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ನಡುವೆ ನೀನು ರೀಸನ್, ನೀನು ಹಂಗೆ ಮಾಡಬಾರ್ದಿತ್ತು, ನೀನು ಹಿಂಗೆ ಹೇಳಬಾರ್ದು, ನೀನು ಅದನ್ನೇ ಬರ್ತಾ ಇರ್ತದೆ ಬಿಸ್ನೆಸ್ ಅಂದಮೇಲೆ. ಸೊ ಅದೇನಾಗತ್ತಾ, ಬಿಸ್ನೆಸ್ ಪಾರ್ಟ್ನರ್ಸ್ ಅಂದರೆ ಗಂಡ ಹೆಂಡ್ತಿ ಇದ್ದಂಗೆ ಕಿತ್ತಾಡ್ತಾನೆ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಅದನ್ನು ಕಟ್ ಮಾಡ್ಕೊಂಡು ಹೋಗಬಾರ್ದು. ಒಂದು ಟು ಎ ಸರ್ಟನ್ ಎಕ್ಸ್ಟೆಂಟ್ ಆದಮೇಲೆ ಓಕೆ ಅಂತ ಸುಮ್ಮನೆ ಆಗ್ಬಿಡ್ಬೇಕು. ಯಾಕೆಂದರೆ ವ್ಯವಹಾರ ಜೀವನ ನಡೆಸ್ತಾ ಇರ್ತಾರೆ ನೀವು ಅದ್ರ ಮಿಂದಾಗಿ. ಸೊ ಅದರಿಂದ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಡೆಸ್ತಾ ಇರ್ತಕ್ಕಂಥವ್ರಿಗೆಲ್ಲ ಜಗಳ ಮನಸ್ತಾಪಗಳಾಗಿದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ, ಅಥವಾ ಹೊಸದಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ಯಾವುದೋ ಒಂದು ಪಾರ್ಟ್ನರ್ ಬೇಕು ನನಗೆ, ನಾನು ಒಳ್ಳೆ ಬಿಸ್ನೆಸ್ ಮಾಡಬೇಕು, ನನಗೆ ಒಬ್ಬ ಇನ್ವೆಸ್ಟರ್ ಬೇಕು, ನನಗೆ ಪಾರ್ಟ್ನರ್ ಬೇಕು ಅಂತ ಬಿಸ್ನೆಸ್ಗೋಸ್ಕರ ನೀವೇನೋ ಟ್ರೈ ಮಾಡ್ತಾಯಿದ್ರೆ 100% ಅನುಕೂಲ ಆಗುತ್ತೆ. 100% ಸಿಗ್ತಾರೆ ಕೂಡ. ಗುರುವಿನ ಆರಾಧನೆ ನಾನು ಹೇಳ್ತಾರೆ ನೋಡಿ, ಈ ಸಲದ ಗುರುಬಲ ಮಕರ ರಾಶಿಯವರಿಗೆ ಅದ್ಭುತವಾದ ಅವಕಾಶ. ಇದೆಲ್ಲ ನಾನು ಈಗ ಮಾತಾಡ್ತಿರೋಂಥ ವಿಚಾರಗಳಲ್ಲಿ ಇದನ್ನು ಯಾಕಂದರೆ ಅದಕ್ಕೆ 2ನೇ ಸಲ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಮರಿಬೇಡಿ, ಮಿಸ್ ಮಾಡ್ಕೊಂಡ್ಬಿಡ್ಬೇಡಿ ಆಮೇಲೆ ಅಂತ. ಯಾಕಂದರೆ ನಾವು ಮತ್ತೆ ಆಮೇಲೆ ಮಾಸವ ವಿಷಯ ಮತ್ತೊಂದು ಇನ್ನೊಂದು ವಿಡಿಯೋಗಳಿಗೆ ಹೋದಾಗ ಮತ್ತೆ ನಾವು ವಾಪಸ್ ಈ ವಿಚಾರಗಳನ್ನ ನಿಮ್ಮ ಹತ್ರ ಮಾತಾಡಾಗಿರಲ್ಲ, ಮರ್ತು ಬಿಟ್ಟಿರ್ತೀವಿ ನಾವು, ಆಯಿತಾ. ಸೊ ಅದರಿಂದ ನಿಮಗೆ ಹೇಳ್ತಾ ಇರುವಂಥದ್ದು ವಿದೇಶ ಪ್ರಯಾಣ ನೆಕ್ಸ್ಟ್ ಇಂಪಾರ್ಟೆಂಟ್. ನಾನೆಲ್ಲೋ ಅಮೆರಿಕಾಗೆ ಹೋಗಿ ವಾಸ ಮಾಡಬೇಕು, ಕ್ಯಾನಡಾಗೆ ಹೋಗ್ಬೇಕು, ಆಸ್ಟ್ರೇಲಿಯಾಗೆ ಹೋಗ್ಬೇಕು, ದುಬೈಗೆ ಹೋಗ್ಬೇಕು, ಎಲ್ಲೆಲ್ಲೋ ಹೋಗ್ಬೇಕು ಅಂದ್ಕೊಂಡಿರ್ತೀರ ನೀವು ಮಕರ ರಾಶಿಯವರು. ಅಲ್ಲಿ ಹೋಗಿ ಜಾಬ್ ಮಾಡಿ ಅಲ್ಲೇ ಉಳ್ಕೊಂಡು ಚೆನ್ನಾಗಿರ್ಬೇಕು ಅಂದ್ಕೊಂಡಿರ್ತೀರ, ಆಗ್ತಾ ಇರಲ್ಲ. ನಿಮ್ಮ ಆಫೀಸಲ್ಲಿ ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ರು, ನಿಮಗೆ ಕೊಡ್ತೀನಿ ಅಂದರು ಕೊಡಲಿಲ್ಲ, ಅಥವಾ ಬೇರೆ ಏನೇನೋ ಆಗೋಯ್ತು, ಒಟ್ಟು ನಿಮ್ಗೆ ಹೋಗೋಕ್ಕಾಗಲಿಲ್ಲ, ಭಾಳ ಕಷ್ಟಪಡ್ತಾ ಇದ್ದೀರಾ. ದಿಸ್ ಈಸ್ ದ ಇಯರ್, ದಿಸ್ ಈಸ್ ದ ಟೈಮ್. ನಿಮಗೆ ವಿದೇಶಕ್ಕೆ ಹೋಗ್ಲಿಕ್ಕೆ ಒಮ್ಮೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಬಿಡಿ. ಇನ್ನೇನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ, ನಾನು ಇಷ್ಟು ದಿವಸ ಇಷ್ಟೊತ್ತು ಹೇಳಿದ್ದು ಕೂಡ ನಮಗೆ ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದು ಅದ್ಭುತವಾದಂಥ ಅಂದರೆ ಅವಶ್ಯಕತೆ. ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ 3 ಕರೆಕ್ಟಾಗಿದ್ದುಬಿಟ್ರೆ ನಿಮ್ಮ ವೈಯಕ್ತಿಕ ಜಾತಕವು ಎಷ್ಟು ಪೂರಕವಾಗಿದೆ ನಾನು ಹೇಳ್ತಿರೋ ವಿಚಾರಗಳಿಗೆ ಅಂತಲೂ ನೋಡ್ಕೊಳ್ಬೋದು. ಯಾಕೆಂದರೆ ನಾನು ಗೋಚಾರ ಫಲ ಹೇಳ್ತಿರೋದು, ನಿಮ್ಮ ವೈಯಕ್ತಿಕ ಜಾತಕ ಅದಕ್ಕೆ ಸಪೋರ್ಟ್ ಮಾಡಬೇಕಲ್ಲ. ಸೊ ಅದನ್ನು ಚೆಕಪ್ ಮಾಡಿಸ್ಕೋಬೇಕು. ಬಟ್ ವಿದೇಶಕ್ಕೆ ಹೋಗಬೇಕು ನಿಮಗೆ ಅಂದರೆ ಇದು ಸೂಕ್ತವಾದಂಥ ಸಮಯ. ಈ ವರ್ಷ ಈಗ ನಾಳೆ ಮೇ 1ನೇ ತಾರೀಕಿಂದ ಮುಂದೆ ವರ್ಷದ ತನಕ. ಯಾಕೆಂದರೆ ನಿಮ್ಮ ಸಪ್ತಮದ ಮೇಲೆ ವ್ಯಯಾಧಿಪತಿಗೆ ಪಂಚಮಕ್ಕೆ ಬಂದರೆ ನಿಜ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ವಿದೇಶಕ್ಕೆ ಪ್ರಯತ್ನ ಮಾಡಿರಿ ಅಂದರೆ ದಯವಿಟ್ಟು ಮಾಡಿರಿ. 100% ವಿದೇಶಕ್ಕೆ ಹೋಗ್ತೀರಾ. ಅಲ್ಲಿ ಹೋಗಿ ಅಲ್ಲೇ ಈಗ ನಿಮ್ಮ ವೈಯಕ್ತಿಕ ಜಾತಕನೂ ಕ್ಯಾಲ್ಕುಲೇಟ್ ಆಗುತ್ತೆ. ನಿಮಗೆ ವಿದೇಶ ಹೋಗೋ ಯೋಗ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಇದೆಯಾ, ಅಥವಾ ಇದ್ರೂ ಸಹ ಏನೇನು ಪ್ರಾಬ್ಲಮ್ ಆಗ್ತಾ ಇದೆಯೋ, ಅಥವಾ ಅಲ್ಲಿ ಜಾಸ್ತಿ ದೀರ್ಘಾವಧಿಯಾಗಿರೋಕ್ಕಾಗಲ್ಲ, ಅದೆಲ್ಲ ನೆಕ್ಸ್ಟ್ ಇದು. ಬಟ್ ಗೋಚಾರ ಫಲ ಮಾತ್ರ ನಿಮಗೆ ನೀವು ಒಂದು ಚೂರು ಪ್ರಯತ್ನ ಮಾಡಿದ್ರೆ ಸಾಕು, ಅದು ಜಾಸ್ತಿ ಪ್ರಯತ್ನ ಮಾಡಿ ಹೇಳ್ಕೊಂಡು ಹೋಗುತ್ತೆ. ನಾನು ಅಂತ ಟ್ರೈ ಮಾಡಲಿಲ್ಲ ರೀ, ಆಟೋಮೆಟಿಕ್ಕಾಗಿ ಬಂದುಬಿಟ್ರಿ ಇಲ್ಲಿ ಅಂತಾರೆ. ಸೊ ಆ ಲೆವೆಲಲ್ಲಿ ವಿದೇಶ ಪ್ರಯಾಣದವರಿಗೆ ಅನುಕೂಲ ಆಗುತ್ತೆ. ಈ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಲಾಭದ ಮೇಲೆ, ನಿಮ್ಮ ಲಾಭಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇದೆ. ಇದು ನಾನು ನಿಮಗೆ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ವ್ಯಾಪಾರ ವ್ಯವಹಾರಗಳ ಮೇಲೆ ಗುರುವಿನ ಪೂರ್ಣ ದೃಷ್ಟಿ ಇದೆ. ಆಗ ಒಳ್ಳೆಯ ಲಾಭ ಆಗಬೇಕು. ನಮ್ಮ ಬಿಸ್ನೆಸ್, ನೀವು ಯಾವುದೇ ಬಿಸ್ನೆಸ್ ಮಾಡಿ ಪ್ರಾಫಿಟ್ ಆಗಬೇಕು, ಅಥವಾ ಈ ಹಿಂದೆ ಮಾಡಿದಂಥ ಇನ್ವೆಸ್ಟ್ಮೆಂಟ್ಗಳು ಪ್ರಾಫಿಟ್ ಆಗಬೇಕು. ಆದರೆ ಇಲ್ಲೊಂದು ಕಂಡೀಷನ್ ಅಪ್ಲೈ ಆಗುತ್ತೆ ವ್ಯಾಪಾರವಾಗಿ ನಾನು ಹೇಳೋದಕ್ಕೆ. ಯಾಕಂದರೆ ಗುರು ನಿಮಗೆ ವ್ಯಯಾಧಿಪತಿ, ಲಾಸ್ ಮನೆ ಅಧಿಪತಿ 5ನೇ ಮನೇಲಿ ಇದ್ಬಿಟ್ಟು ಲಾಭವನ್ನು ನೋಡ್ತಾ ಇದ್ದಾನೆ ಅಂದಾಗ ಲಾಸ್ ಮಾಡುವ ಸಾಧ್ಯತೆಯೂ ಇರ್ತದೆ. ಸೊ ಆದ್ದರಿಂದ ಗುರುವಿನ ಆರಾಧನೆ ಬಹಳ ಮುಖ್ಯ. ಒಂದು ಒಂದು ಶ್ಲೋಕ ಪಠನೆ, ಒಂದು ಸ್ತೋತ್ರ ಪಠನೆ, ಒಂದು ದಾನ ಧರ್ಮಾದಿಗಳು, ಒಂದು ಕ್ಷೇತ್ರ ದರ್ಶನ, ಅಥವಾ ಒಂದು ಹೋಮ ಹವನ ಯಜ್ಞ ಆಗೋದು, ಒಂದು ರತ್ನ ನಿಮ್ಮ ಅಷ್ಟು ನೆಗೆಟಿವ್ಸ್ನ ತೆಗೆದು ಪಾಸಿಟಿವ್ ಮಾಡುವ ತಾಕತ್ತು ಒಂದು ರತ್ನಕ್ಕಿರುತ್ತೆ, ಆಯ್ತಲ್ವಾ. ಸೊ ಆದ್ದರಿಂದ ಪರಿಹಾರಗಳು ಬಹಳ ಮುಖ್ಯ. ನಾನು ನಿಮಗೆ ಏನೇ ಶುಭ ಹೇಳಿದ್ರು ಅದಷ್ಟು ಕೂಡ ಪರಿಹಾರಗಳ ಮೂಲಕ, ಗುರುವಿನ ಆರಾಧನೆ ಮೂಲಕನೇ ಪಡ್ಕೊಳ್ಬೇಕು. ಏನದು ಗುರುವಿನ ಆರಾಧನೆ ಅಂದರೆ, ಪ್ರತಿದಿನ ಮಾಡ್ತಕ್ಕಂಥ ಕೆಲಸ ಏನಪ್ಪ, ಪ್ರತಿದಿನ ಬೆಳಗ್ಗೆ ಎದ್ದು ಗುರುಗ್ರಹದ ಆ ಅಷ್ಟೋತ್ರವನ್ನು ಪಠನೆ ಮಾಡ್ಕೊಳ್ಬಹುದು, ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ರವನ್ನು ಪಠನೆ ಮಾಡ್ಕೊಳ್ಬಹುದು, ದತ್ತಾತ್ರೇಯ ವಜ್ರಕವಚ ಸ್ತೋತ್ರವನ್ನು ಖಂಡಿತವಾಗಿ ಪಠನೆ ಮಾಡ್ಕೊಳ್ಬಹುದು, ಗುರು ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡ್ಕೊಳ್ಬಹುದು. ಇದು
ಪ್ರತಿದಿನ ಮಾಡ್ಕೊಳ್ಬಹುದಾದಂತಹ ಗುರುವಿನ ಆರಾಧನೆ. ನೆಕ್ಸ್ಟ್ ವಾರಕ್ಕೊಮ್ಮೆ ಗುರುವಾರಗಳಲ್ಲಿ ಗುರುವಾರ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ದತ್ತಾತ್ರೇಯರ ದೇವಸ್ಥಾನ ಇರಬಹುದು, ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠ ಇರಬಹುದು, ಅಥವಾ ಯಾವ್ದಾದ್ರು ಗುರು ಸನ್ನಿಧಾನಗಳು ಯಾವುದೇ ಇದ್ದರೂ ಸಹ ಅಲ್ಲಿಗೆ ಹೋಗಬಹುದು. ಯಾವುದೂ ಇಲ್ಲ ಅಂದರೆ ಮನೆ ಹತ್ತಿರದಲ್ಲಿ ಯಾವುದಾದ್ರು ದೇವಸ್ಥಾನದಲ್ಲಿ ನವಗ್ರಹ ಇದ್ದಿರುತ್ತೆ, ಅದರಲ್ಲಿ ಆ ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ದರೆ, ಸೂರ್ಯ ಪೂರ್ವಾಭಿಮುಖವಾಗಿದ್ದಾನೆ ಅಂತಂದರೆ ಸೂರ್ಯನ ಎಡಭಾಗದಲ್ಲಿ ಮಧ್ಯದಲ್ಲಿರ್ತಕ್ಕಂಥನೇ ಗುರುಗ್ರಹ ಆಗಿರ್ತಾನೆ. ಸೊ ಆ ಗುರುಗ್ರಹಕ್ಕೆ ಫಲಪಂಚಾಮೃತ ಅಭಿಷೇಕ, ಅರಿಶಿನ ಬಣ್ಣದ ಹೂಗಳಲ್ಲಿ ಅರ್ಚನೆ, ಸೇವಂತಿ ಇತ್ಯಾದಿ ಅರಿಶಿನ ಬಣ್ಣದ ಹೂಗಳಲ್ಲಿ ಮಾಡಿಸಬಹುದು. ಇನ್ನು ಅದೇ ಗುರುವಾರ ಒಂದು 7 ಗುರುವಾರಗಳು ಅರಿಶಿನ ಬಣ್ಣದ ವಸ್ತ್ರದಲ್ಲಿ, ಯೆಲ್ಲೋ ಕಲರ್ ನನಗೆ ಹಾಕ್ಕೊಂಡಿದ್ದೀನಲ್ಲ ಶರ್ಟ್, ಅದೇ ಥರ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳನ್ನು ಗಂಟು ಕಟ್ಟಿ ನೀವು ದಾನ ಮಾಡ್ಬೋದು 7 ಗುರುವಾರಗಳು, ಆಯ್ತಲ್ವಾ. ಸೊ ಇದು ವಾರಕ್ಕೊಮ್ಮೆ ನೀವು ಮಾಡಿಕೊಳ್ಳಬಹುದಾದಂತಹ ಪರಿಹಾರ. ಇನ್ನು ವಿಶೇಷವಾಗಿ ಇನ್ನೂ ಬಹಳ ಮುಖ್ಯವಾಗೋದೊಂದು ಕ್ಷೇತ್ರ ದರ್ಶನಗಳಲ್ಲಿ ಮಾಡಬಹುದು. ಕ್ಷೇತ್ರ ದರ್ಶನಗಳು ಮಾಡೋದು ಅಂದರೆ ಯಾವ ಥರ, ನೀವು ಮಂತ್ರಾಲಯಕ್ಕೆ ಹೋಗಿ ಬರಬಹುದು, ಅಥವಾ ಗಾಣಗಾಪುರಕ್ಕೆ ಹೋಗಿ ಬರ್ಬೋದು, ಶಿರಸಿ ಹತ್ರ ನಮ್ಮ ಶ್ರೀಧರ ಸ್ವಾಮಿಗಳ ಮಠಕ್ಕೆ ಆಶ್ರಮಕ್ಕೆ ಹೋಗ್ಬೋದು, ಅಥವಾ ನಿಮ್ಮ ಗುರುಮಠಗಳೇನಿದೆ ನಿಮ್ಮ ಗುರುಮಠಗಳಲ್ಲಿ ಗುರುವಾರ ದಿವಸ ಹೋಗಿ ನೀವು ಅಲ್ಲಿ ಗುರುಪಾದುಕಾ ಪೂಜೆಯನ್ನು ಮಾಡಿಸ್ಕೊಂಡು ಯಥಾಶಕ್ತಿ ನಿಮ್ಮ ಒಂದು ಸೇವೆಯನ್ನು ಸಲ್ಲಿಸ್ಬಿಟ್ಟು ಗುರುಗಳಿಂದ ಒಂದು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಬರಬಹುದು. ವಾರಕ್ಕೊಮ್ಮೆ ಗುರುವಾರ ಒಂದು ಹೊತ್ತು ಉಪವಾಸ ಇರಬಹುದು. ಆದರೆ ಈ BP ಶುಗರು ನಿಮ್ಮ ಆರೋಗ್ಯದ ವಿಚಾರಗಳನ್ನೆಲ್ಲ ಗಮನಿಸಬೇಕಾಗತ್ತೆ, ಎಲ್ಲರೂ ಅದು ಮಾಡೋಕ್ಕಾಗತ್ತೆ ಅಂತ ಹೇಳಕ್ಕೆ ಬರಲ್ಲ. ಬಟ್ ಗುರುವಾರ ಒಂದು ಹೊತ್ತು ಉಪವಾಸ ನಿಮಗೆ ಆರೋಗ್ಯ ಪರ್ಮಿಷನ್ ಕೊಟ್ಟರೆ ನೀವು ಒಂದು ಹೊತ್ತು ಉಪವಾಸ, ಒಂದು ಇಡೀ ದಿನ ಅಲ್ಲ, ಒಂದು ಹೊತ್ತು ಉಪವಾಸ ಇರತಕ್ಕಂಥದ್ದು. ಅದು ಆಗಲಿಲ್ಲ ಅಂತಂದರೆ ಆ ಒಂದು ಹೊತ್ತು ಅನ್ನ, ಈರುಳ್ಳಿ, ಬೆಳ್ಳುಳ್ಳಿ, ನಾನ್ ವೆಜ್ ಇತ್ಯಾದಿ ಐಟಮ್ಸ್ಗಳನ್ನ ಹೊರತುಪಡಿಸಿ ಕೇವಲ ಹಾಲು ಹಣ್ಣು ಒಂದು ಹೊತ್ತು ತಿಂದು ಮಿಕ್ಕಿದತ್ತು ಊಟ ಮಾಡ್ಕೊಂಡಿರ್ಬೋದು. ಸೊ ಈ ಥರ ಯಾವುದೋ ಬೇಕಾದ್ರೂ ಮಾಡ್ಬೋದು. ಇಲ್ಲಾಂದರೆ ಇನ್ನು ಪವರ್ಫುಲ್ ಆಗಿರತಕ್ಕಂಥದ್ದು ಅಂದರೆ ಗುರು ರತ್ನ ಧಾರಣೆ ಅಂತ. ಸೊ ಗುರು ರತ್ನ ಧಾರಣೆಯಲ್ಲಿ ಯೆಲ್ಲೋ ಸಫೈರ್ ಪ್ರತಿಯೊಬ್ಬರೂ ಹಾಕ್ಕೊಳ್ಳೋಕ್ಕಾಗಲ್ಲ, ಯಾಕೆಂದರೆ ಅವರವರ ಜಾತಕದಲ್ಲಿ ಗುರು ಎಲ್ಲಿದ್ದಾನೆ ಅನ್ನುವಂಥದ್ದು ಗೊತ್ತಿಲ್ಲ. ಎರಡನೇದಾಗಿ ಯೆಲ್ಲೋ ಸಫೈರ್ ತುಂಬ ಕಾಸ್ಟ್ಲಿನೂ ಆಗಿರುತ್ತೆ, ಸಾವಿರಾರು ರೂಪಾಯಿ ನಿಮಗೆ ಪರ್ ಕ್ಯಾರೆಟ್ ತುಂಬ ಸಾವಿರಾರು ರೂಪಾಯಿ ಕಾಸ್ಟ್ಲಿ ಆಗಿರುತ್ತೆ. ಸೊ ಇದಕ್ಕೆ ಉತ್ತಮವಾದ ಉಪಾಯ ಏನಪ್ಪ ಅಂದರೆ ಕನಕವರ್ಣಿಕಾ ರತ್ನ. ನಿಮಗೆ ಸ್ಕ್ರೀನ್ ಮೇಲೆ ರತ್ನ ಕಾಣ್ತಾ ಇರತಕ್ಕಂಥದ್ದು ಕನಕವರ್ಣಿಕಾ ಅಂತ. ಈ ರತ್ನವನ್ನು ಪ್ರತಿಯೊಬ್ಬರೂ ಸಹ, ನೀವು ಯಾವುದೇ ರಾಶಿಯವರಾಗಿರ್ಬೋದು, ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಈ ರತ್ನವನ್ನು ನೀವೇ ಒಂದು ಉಂಗುರನೋ ಡಾಲರೋ ಏನೋ ಮಾಡೋಕ್ಕೋಬೋದು, ಇಲ್ಲಾಂದರೆ ಹಾಗೆ ಪಾಕೆಟಲ್ಲಿ ಬೇಕಾದ್ರೆ ಇಟ್ಕೊಳ್ಬೋದು. ಈ ಕನಕವರ್ಣಿಕಾ ಅನ್ನುವಂಥದ್ದು ಉಪರತ್ನ, ಇದು ಕನಕಪುಷ್ಯರಾಗಲ್ಲ, ಇದು ಉಪರತ್ನ. ಸೊ ಈ ಕನಕವರ್ಣಿಕಾ ರತ್ನವನ್ನು ಎಲ್ಲಿ ಸಿಗುತ್ತೆ ಗುರುಳೆ, ಯಾವ ಅಂಗಡಿಲಿ ಸಿಗುತ್ತೆ ಅಂತಂದರೆ ಏನೂ ಇಲ್ಲ, ನಮ್ಮಲ್ಲೇ ನಾವು ಕೊಡ್ತಾ ಇದ್ದೇವೆ. ಈ ಕನಕವರ್ಣಿಕಾ ರತ್ನಕ್ಕೆ ನಾವು ಎಕ್ಸ್ಟ್ರಾ ಏನೂ ದುಡ್ಡು ತೊಗೊಳ್ತಾ ಇಲ್ಲ, ಕೇವಲ ನಮ್ಮ ಸಂಕಲ್ಪ ಸೇವೆ ಅಂತ ಹೇಳಿ ಒಂದು ದರವನ್ನು ಇಟ್ಟಿದ್ದೇವೆ. ಅದೇನಪ್ಪ ಅಂದರೆ ಹೋಮಗಳನ್ನು, ಅಂದರೆ ಗುರುಗ್ರಹದ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಸಹಸ್ರ ಗುರುಶಾಂತಿ ಹೋಮ ಅಂತ ನಾವು ಇದೇ ಬರುವ ಏಪ್ರಿಲ್ 23ನೇ ತಾರೀಕು ಹುಣ್ಣಿಮೆಯ ದಿವಸ 1008 ಸಂಖ್ಯೆಯಲ್ಲಿ ವಿಶೇಷವಾಗಿ ನಾವು ಗುರುಗ್ರಹಕ್ಕೆ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ, ಸಹಸ್ರ ಗುರುಶಾಂತಿ ಹೋಮ ಅಂತ. ಆ ಒಂದು ಹೋಮವನ್ನು ಮಾಡಿ ಈ ಒಂದು ವಿಶೇಷವಾದಂತಹ ಕನಕವರ್ಣಿಕಾ ರತ್ನಗಳನ್ನು, ಈ ರತ್ನಗಳನ್ನು ವಿಶೇಷವಾಗಿ ನಾವೊಂದು ಅಮ್ಮನವರ ಸನ್ನಿಧಾನ, ಮಹಿಷಮರ್ದಿನಿ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿಸಿಕೊಂಡು ಅಲ್ಲಿ ಅಭಿಮಂತ್ರಣೆಯನ್ನು ಮಾಡಿಕೊಂಡು ಅಲ್ಲಿಯೇ ಸಹ ಅಮ್ಮನವರಲ್ಲಿ ಸನ್ನಿಧಾನದಲ್ಲಿ ಅಭಿಮಾನಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ನಾವು ಪ್ರಸಾದ ಸ್ವರೂಪವಾಗಿ ತೆಗೆದುಕೊಂಡಿದ್ದೇವೆ. ಸೊ ಅಲ್ಲಿಂದ ತಂದಿರತಕ್ಕಂಥ ಈ ರತ್ನಗಳನ್ನು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ನಾವಿಟ್ಟು ನಾವು ಅದನ್ನು ಮತ್ತೆ ಪುನಃ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡಿ ನಾವು ನಿಮಗೆ ಅದನ್ನು ಕಳಿಸ್ಕೊಡ್ತೇವೆ. ಬಳೆ ಸಹಸ್ರ ಅಷ್ಟೇ ಅಲ್ಲ, ಯಾಕೆಂದರೆ ಆಂಜನೇಯನ ಆರಾಧನೆಯನ್ನು ಮಾಡಿದ್ರು ಕೂಡ ತುಂಬ ವಿಶೇಷ. ಯಾಕೆ ಅಂತಂದರೆ ಅವತ್ತಿನ ದಿವಸ ಹನುಮತ್ ಜಯಂತಿ ಇದೆ, ಆಯ್ತಲ್ವಾ. ಸೊ ಆದ್ದರಿಂದ ಆಂಜನೇಯನ ಜಯಂತಿ, ಹನುಮತ್ ಜಯಂತಿ ಇರೋದ್ರಿಂದ ಅವತ್ತು ನಾನು ದಿವ್ಯಾಂಜನೇಯ ಹೋಮ ಅಂತ ಒಂದು ವಿಶೇಷವಾದಂಥ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಸಹಸ್ರ ಗುರುಶಾಂತಿ ಹೋಮ, ದಿವ್ಯಾಂಜನೇಯ ಹೋಮ, ಆಮೇಲೆ ಇದು ಎಂಥದ್ದು ನಿಮ್ಮ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಆಮೇಲೆ ಶನಿಶಾಂತಿ ಹೋಮ, ಆಮೇಲೆ ಸಂತಾನ ಗೋಪಾಲ ಹೋಮ, ಹೀಗೆ ಹಲವಾರು ಹೋಮಗಳು ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆಗೆ ಈ ಒಂದು ಕನಕವರ್ಣಿಕಾ ರತ್ನವನ್ನು ನಾವು ಉಚಿತವಾಗಿ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಮಾತ್ರ ಚಾರ್ಜಸ್ ಇರುತ್ತೆ. ಸೊ ಪ್ರತಿಯೊಬ್ಬರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ,
ಈ ವಿಶೇಷವಾದಂತಹ ಕನಕವರ್ಣಿಕಾ ರತ್ನ ಇದನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ನಲ್ಲಿ ಕಳಿಸ್ಕೊಡ್ತೇವೆ, ಗೊತ್ತಲ್ವಾ? ಸೊ ಆದ್ದರಿಂದ ಪ್ರತಿಯೊಂದು ರಾಶಿಯವರಿಗೂ ಸಹ ಗುರುಗ್ರಹದ ಪ್ರಭಾವದ ಗುರುಗೋಚಾರ ಫಲದ ವಿಡಿಯೋವನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ. ವಿಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ. ಇದು ವಿಶೇಷವಾಗಿ ಉದ್ಯೋಗದ ವಿಚಾರದಲ್ಲಿ ಏನು ಪ್ರಭಾವ ಬೀರ್ತದೆ ಅನ್ನುವಂಥದ್ದು ಹಾಗೂ ಪರಿಹಾರ ತಿಳಿಸ್ಕೊಟ್ಟಿದ್ದೇನೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.